ಫೈನಲಿ ಟಾಕ್ಸಿಕ್ದು ಮತ್ತೊಂದು ಟೀಸರ್ ಬಂತು. ಈ ಹಿಂದೆ ಒಂದು ಟೀಸರ್ ರಿಲೀಸ್ ಆಗಿತ್ತು, ಅದು ರೆಸ್ಪಾನ್ಸ್ 50-50 ಬಂದಿತ್ತು. ಅಂದರೆ ನ್ಯೂಟ್ರಲ್ ಆಡಿಯನ್ಸ್ಗೆ ಅಷ್ಟು ಕನೆಕ್ಟ್ ಆಗಿರಲಿಲ್ಲ, ಫ್ಯಾಮಿಲಿ ಆಡಿಯನ್ಸ್ಗೆ ಅದು ಸ್ವಲ್ಪ ಎಲ್ರಿಗೂ ಡಿಸಪಾಯಿಂಟ್ ಮಾಡಿತ್ತು. ಆ ಟೀಸರಲ್ಲಿ ನಾವು ನೋಡಿದ್ರಿ ಒಂದು ಸೀನ್ ಹಾಕಿದ್ರು ಅಷ್ಟೇ, ಒಂದು ಬಿಲ್ಡಪ್ ಕೊಡೋ ಸೀನ್ ಥರ ಅದನ್ನು ಕಟ್ ಮಾಡಿ ಹಾಕಿದ್ರು. ಆದರೆ ಈಗ ಫುಲ್ ಟೀಸರ್ ಬಿಟ್ಟಿದ್ದಾರೆ. ಬನ್ನಿ ಟೀಸರ್ ಹೇಗಿದೆ ನೋಡೋಣ. ನಾನು ಆನೆಸ್ಟ್ ರಿವ್ಯೂ ಕೊಡ್ತೀನಿ. ಈ ಟೀಸರ್ ಸ್ಟಾರ್ಟಿಂಗಲ್ಲಿ ಯಶ್ ಅವ್ರದ್ದು ಒಂದು ಎಂಟ್ರಿ ಬರುತ್ತೆ. ಅಂದರೆ ಅವ್ರ ಕೈ ಮಾತ್ರ ಕ್ಲೋಸಪ್ಪಲ್ಲಿ ಇಕ್ಕಿದ್ದಾರೆ. ಅವ್ರ ಕೈಯಲ್ಲಿ ಒಂದು ಗ್ಲಾಸ್ ಇಟ್ಕೊಂಡು ಒಂದು ಪಬ್ ಒಳಗೆ ಬರೋ ಥರ. ಅದು ನನಗೆ ಅಲ್ಲಿರೋ ಕಲರ್ ಗ್ರೀಡಿಂಗು ಮತ್ತು ಅಲ್ಲಿ ಒಂದು ಸೆಟ್ಟು ಅದು ನನಗೆ ಇಷ್ಟ ಆಯಿತು. ಮತ್ತು ಅಲ್ಲಿ ಸ್ವಲ್ಪ ಜನ ಇದ್ದಾರೆ, ಅವ್ರು ನೋಡಿದ್ರೆ ನಮ್ಗೆ ಯಾರು ಲೋಕಲ್ ಅನ್ನೋ ಥರ ಕಾಣಿಸಲ್ಲ, ಎಲ್ಲ ಇಂಟರ್ನ್ಯಾಷನಲ್ಲು, ಅಂದರೆ ಬೇರೆ ಕಂಟ್ರಿಯಿಂದ ಆ ಥರ ಒಂದು ಸೆಟಪ್ ಇದೆ ಅಲ್ಲಿ. ಇದನ್ನು ನೋಡ್ತಾ ಇದ್ದೆ ನನಗೆ ಇವ್ರ ಮೈಂಡಲ್ಲಿ ಎಲ್ಲೋ ಹಾಲಿವುಡ್ ರೇಂಜಲ್ಲಿ ತೆಗ್ಯೋಣ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಮಾಡ್ದಂಗಿದೆ. ಮತ್ತು ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಡೈಲಾಗ್ ಬಂದಿದೆ, ಈ ಸಲ ಯುದ್ಧನೇ ಬೇರೆ, ಏನು ಯುದ್ಧ ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ಮೂವಿ ಬಂದಮೇಲೆ ನೋಡೋಣ. ಅದ್ರ ಜೊತೆ ಒಂದು ಸರ್ಕಸ್ ಸೆಟಪ್ ತೋರಿಸಿದ್ದಾರೆ, ಮತ್ತು ಅದು ತುಂಬ ಚೆನ್ನಾಗಿ ಸೆಟ್ ಮಾಡಿದ್ದಾರೆ. ಮತ್ತು ನಾವು ಅಲ್ಲಿ ಬಳಸಿರೋ ಇದು ಥಿಂಗ್ಸು, ಕಾರ್ಸು ಎಲ್ಲ ನಾವು ನೋಡ್ಬೋದು. ಅದು ಈಗಿನ ಕಾಲದ್ದು ಯಾವುದಿಲ್ಲ, ಎಲ್ಲ ಹಳೆ ಕಾಲದ್ದೇ ಯೂಸ್ ಮಾಡಿದ್ದಾರೆ. ಅದನ್ನೆಲ್ಲ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಹೀರೋ ಯಶ್ ಅವ್ರಿಗೂ ಮತ್ತು ಸರ್ಕಸ್ಗೂ ಏನೋ ಒಂದು ಕನೆಕ್ಷನ್ ಇದೆ. ಇವ್ರಿಗೂ ದೊಡ್ಡ ಕಾಂಪಿಟೇಷನ್ನೇ ಇದ್ದಂಗಿದೆ, ನೋಡ್ತಿದ್ರೆ ಆಗನಿಸ್ತಿದೆ. ಅದರಲ್ಲಿ ಒಂದು ಆನೆ ಬರೋದಾಗಿರ್ಬೋದು, ಮತ್ತು ಒಂದು ಟ್ರೈನ್ ಸೀನ್ ಇದೆ, ಮತ್ತು ಅಲ್ಲಿಂದ ಮೇಲಿಂದ ಒಂದು ಜೆಟ್ಟು ಎಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇವರು ನಡೆಸ್ತಾ ಇರೋ ಸರ್ಕಸ್ಸು ಇಂಟರ್ನ್ಯಾಷನಲಿಂದ ಯಾರಾದರೂ ಒಂದು ಕಾಂಪಿಟೇಷನ್ ಥರ ಏನಾದರೂ ಬಂದಿರ್ಬೋದಾ? ಅಂದರೆ ಅವ್ರು ನಡೆಸ್ತಾ ಇರೋ ಇದು ಆ ಸರ್ಕಸ್ ಇದೆಯಲ್ಲ, ಏನಾದರೂ ಇಂಟರ್ನ್ಯಾಷನಲ್ ಲೆವೆಲಾಗಿ ಏನಾದರೂ ಅವ್ರು ಕಾಂಪಿಟೇಷನ್ ಕೊಡ್ತಿರ್ಬೋದಾ? ಅದಕ್ಕೆ ಅವ್ರು ಏನಾದರೂ ಇವ್ರಿಗೆ ಏನಾದರೂ ಅಟ್ಯಾಕ್ ಮಾಡಿರೋ ಥರ ಏನಾದರೂ ಇರ್ಬೋದು ಅನಿಸುತ್ತೆ. ಆಗ ಯಶ್ ಅವರು ಗೀವ್ ಅಪ್ ಕೊಡೋ ರೇಂಜಿಗೆ ಹೋಗ್ಬೋದು. ನೋಡಿ ಅಲ್ಲೊಂದು ಡೈಲಾಗು ಬರುತ್ತೆ, ಗೀವ್ ಅಪ್ ರಾಯ, ಇಟ್ಸ್ ಓವರ್ ಅಂತ. ಇದನ್ನ ಯಶ್ ಅವ್ರು ಗೀವ್ ಅಪ್ ಮಾಡಿಕೊಡ್ತಾರ, ಇಲ್ಲ ಯಾವ ರೀತಿ ಎದ್ದು ಬರ್ತಾರೆ ನೋಡೋಣ. ಅದಕ್ಕೂ ಯಾವುದಾದ್ರೂ ಒಂದು ಐಪ್ ಇದ್ದೇ ಇರುತ್ತೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ, ಅದು ಯಾವ ರೀತಿ ಬರುತ್ತೆ ಅಂತ. ಮತ್ತು ಇದಾಗ ಯಶ್ ಅವ್ರದ್ದು ಇನ್ನೊಂದು ಗೆಟಪ್ ಬಂದಿದೆ. ಅಂದರೆ ಸ್ಟಾರ್ಟಿಂಗಲ್ಲಿ ಫುಲ್ ಇಯರು ಮತ್ತು ಬಿಯರ್ಡು ಸ್ವಲ್ಪ KGF ಲುಕ್ ಥರನೇ ಇತ್ತು. ಅದು ಇದು ಸ್ವಲ್ಪ ಕೂದಲು ಜಾಸ್ತಿನೇ ಇದೆ. ಆದರೆ ಇನ್ನೊಂದು ಗೆಟಪ್ಪಲ್ಲಿ ತೋರಿಸ್ತಾರೆ, ಶಾರ್ಟ್ ಹೇರ್ ಕಟ್ಟು. ಅದು ಲುಕ್ಕು ತುಂಬ ಹ್ಯಾಂಡ್ಸಮಾಗಿ ಬಂದಿದೆ. ಆ ಹೇರ್ ಕಟ್ಟಲ್ಲಿ ಅವರು ನೀರಿಂದ ಎದ್ದು ಬಂದು ಒಂದು ಫಾರೆಸ್ಟಲ್ಲಿ ಒಂದು ಫೈಟನ್ನು ಕೊಟ್ಟಿದ್ದಾರೆ. ಅದು ಚಿಕ್ಕ ಚಿಕ್ಕದಾಗಿ ಶಾರ್ಟ್ ತೋರಿಸಿದ್ದಾರೆ, ಗೊತ್ತಾಗ್ತಿಲ್ಲ ಅದು ಯಾಕೆ ಆ ಹೇರ್ ಕಟ್ಟಲ್ಲಿ ಬರ್ತಾರೆ. ಮತ್ತು ತುಂಬಾ ವೈಲೆಂಟ್ ಆಗಿದ್ದಾರೆ. ಅದರಲ್ಲೊಂದು ಕಟ್ಟಿಂಗ್ ಸೀನ್ ಬಂದಿತ್ತೆ, ಒಬ್ಬನ್ನ ತಲೆನ ಕಟ್ ಮಾಡ್ತಾರೆ, ಅಂದರೆ ಒಂದು ಇದರಿಂದ, ಒಂದು ಮಿಷಿನಿಂದ. ಅದು ತುಂಬ ವೈಲೆಂಟ್ ಆಗಿದೆ. ಯಾಕಷ್ಟು ವೈಲೆಂಟ್ ಆಗ್ತಾರೆ ಅಂಥದ್ದು ಏನು ಮಾಡಿದ್ದಾರೆ ನಾವು ಈ ಮೂವಿಲಿ ನೋಡಬೇಕು. ಮತ್ತು ಇನ್ನೊಂದು ವಿಷಯ ಏನಂದರೆ, ಯಶ್ ಅವ್ರನ್ನ ಈ ಗೆಟಪ್ಪಲ್ಲಿ ನೋಡೋಕ್ಕೆ ತುಂಬ ಜನ ಕಾಯ್ತಿದ್ರು. ಸುಮಾರು KGF ಬಂದಾಗಿಂದ ಸುಮಾರು ವರ್ಷಗಳಿಂದ ಬಿಯರ್ಡು ಮತ್ತು ಹೇರ್ ಸ್ಟೈಲಿಂದ ಅದೇ ಗೆಟಪ್ಪಲ್ಲಿದ್ದರು. ಈ ಹೇರ್ ಸ್ಟೈಲು ತುಂಬ ಜನ ಕಾಯ್ತಿದ್ರು ಇದನ್ನು ನೋಡೋಕ್ಕೆ. ಈಗ ಈ ಹೇರ್ ಸ್ಟೈಲಲ್ಲೂ ಇದ್ದಾರೆ, ಎರಡು ಮಿಕ್ಸಪ್ ಆಗಿದೆ. ಒಂದು 2 ಮಿಕ್ಸಪ್ಪಲ್ಲಿ ತೋರಿಸಿದ್ದಾರೆ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ನಾನು ಹೇಳಿದ್ನಲ್ಲ, ಈ ಹಿಂದೆ ತುಂಬಾ ಡಿಸಪಾಯಿಂಟ್ ಆಗಿತ್ತು. ಸ್ಟಾರ್ಟಿಂಗ್ ಒಂದು ಟೀಸರ್ ಥರ, ಒಂದು ಮೋಷನ್ ಪೋಸ್ಟರ್ ಥರನೇ ಒಂದು ಬಿಟ್ಟಿದ್ದು ಟೀಸರೇ ಅದು. ಅದರಲ್ಲಿ ಪಬ್ಬಲ್ಲಿ ಹೋಗೋ ಥರ ಅದು ಒಂದು ಸೀನ್ ಮಾತ್ರ ಕೊಟ್ಟಿದ್ರು, ಬೇರೆ ಎಕ್ಸ್ಟ್ರಾ ಏನೂ ತೋರಿಸಿರಲಿಲ್ಲ. ಮತ್ತು ಈಗ ಮತ್ತೆ ಒಂದು ಏನಂತೀರಿ, ಒಂದು ಸ್ಮಶಾನದ ಹತ್ರ ಅದು ಒಂದು ಸೀನ್ ಕೊಟ್ಟಿದ್ರು ಅಷ್ಟೇ. ಅದು ಟೀಸರ್ ಏನಿದ್ದಿಲ್ಲ, ನಂಗೆ ಟೀಸರ್ ಅನಿಸಿಲ್ಲ, ಒಂದು ಸೀನ್ನ ಕಟ್ ಮಾಡಿ ಹಾಕಿದ್ದಿತ್ತು. ಈಗ ಕ್ಲಿಯರ್ ಕಟ್ಟಾಗೆ ಮೂವಿಲಿರೋ ಸ್ವಲ್ಪ ಸೀನ್ಸ್ನ ಆ್ಯಡ್ ಮಾಡಿ ತೋರಿಸಿದ್ದಾರೆ. ಮತ್ತು ನನಗಿದು ಏನು ಅನಿಸಿದ್ದಂದರೆ, ಇದು ಸ್ವಲ್ಪ ಈ ಹಾಲಿವುಡ್ ಮೂವಿನ ಸ್ವಲ್ಪ ಜಾಸ್ತಿನೇ ಇನ್ಸ್ಪೈರ್ ಆಗಿ ತೊಗೊಂಡ್ಬಿಟ್ಟಿದ್ದಾರೆ ಅನಿಸ್ತು. ಸ್ವಲ್ಪ ನಮ್ಮ ರೀಜ್ನಲ್ ಪೀಪಲ್ಗೂ ಕನೆಕ್ಟ್ ಆಗೋ ಥರ ಕೊಟ್ಟಿರಬೇಕಾಗಿತ್ತು, ಚೆನ್ನಾಗಿರೋದು. ಯಾಕಂದರೆ ಫ್ಯಾಮಿಲಿಯವರು ತುಂಬ ಜನ ಕಾಯ್ತಿರ್ತಾರೆ ಹೋಗಬೇಕು ಅಂತ. ಈ ಟೀಸರ್ ಎಲ್ಲೋ ಅದನ್ನ ಸ್ವಲ್ಪ ಹಿಂದೆ ತಳ್ಳೋ ಥರ ಇದೆ. ನೋಡೋಣ ಮುಂದೆ ಯಾವ ಅಪ್ಡೇಟ್ ಕೊಡ್ತಾರೆ ಅಂತ. ಯಾಕಂದರೆ ಇನ್ನೊಂದು ತಿಂಗಳು ಏನೋ ಇದೆ ಅಷ್ಟೇ. ಈಗ ಇನ್ನೂ ಪ್ರಮೋಷನ್ಸು ಸ್ವಲ್ಪ ಕಮ್ಮಿನೇ ಇದೆ. ಇನ್ನು ಯಾವ್ಯಾವ ರೀತಿ ಮಾಡ್ತಾರೆ ನೋಡೋಣ. ನಿಮ್ಗೆ ಈ ಟೀಸರ್ ನೋಡಿ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.